ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನೋಡಿ ಬುಧವಾರದ ಬೆಳಗಿನ ವ್ಲಾಗು. ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದೆ. ನಾನು ಎದ್ದಿರೋದೇ 7:15 ಎದ್ದಿದ್ದೀನಿ. ಎದ್ಬಿಟ್ಟು ಸ್ವಲ್ಪ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ, ಅದು ರೆಗ್ಯುಲರ್ ಕೆಲಸ, ಅದು ನಾರ್ಮಲಾಗಿ ನಾನು ಮಾಡಲೇಬೇಕು ಅದನ್ನು. ಅದು ಬೆಳಗ್ಗೆನೇ 6:30 ಒಳಗಡೆ ಮಾಡಬೇಕಿತ್ತು. ಟೈಮ್ ಆಗೋಗ್ಬಿಟ್ಟಿತ್ತು ಸ್ವಲ್ಪ ಎದ್ದೇಳೋದು. 7:15 ಆಗಿತ್ತು. ಅದಕ್ಕೆ ನಾನು ಅಲ್ಲೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಒಳಗಡೆ ಬಂದು ಇವಾಗೆಲ್ಲ ನೈಟೆಲ್ಲ ತೊಳೆದಿಟ್ಟಿದ್ನಲ್ಲ ಪಾತ್ರೆಗಳು, ಅವನ್ನೆಲ್ಲನೂ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಟೈಮ್ ಆಗೋಗಿದೆ. ನೋಡಿ ಇವಾಗೆಲ್ಲ ಪಾತ್ರೆಗಳೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲ ಎತ್ತಿಟ್ಕೊಂಡು ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಟೈಮ್ ಆದಾಗ ಏನು ಕೆಲಸ ಮಾಡಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತು ಇನ್ನೊಂದು ನೈಟು ನಾನು ಚಪಾತಿನೂ ಮತ್ತು ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ನಾನು ಅಂದ್ಕೊಂಡಿದ್ದೆ ನೈಟೆಲ್ಲ ಮಾಡಲೇಬೇಕು ಅಂತ. ಎದ್ದಿದ್ದೆ ನೋಡಿದ್ರೆ 7:15 ಹೋಗ್ಬಿಟ್ಟಿತ್ತು. ಆಚೆ ರಂಗೋಲಿ ಎಲ್ಲ ಬಿಟ್ಟು ಬರೋ ಅಷ್ಟರಲ್ಲಾಗಲೇ 7:30. ಅದು 7:30ಗೆ ಬಂದು ಈ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಂಗೆ ಅಮ್ಮಂಗೆ ಸ್ವಲ್ಪ ಕಾಫಿ ಮಾಡ್ಕೊಡ್ಬೇಕಿತ್ತು. ಇಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಈ ಪಾತ್ರೆ ಎಲ್ಲ ಜೋಡಿಸಿ ಬೇಗ ಆಗೋವಂಥದ್ದು ಏನಾದ್ರು ತಿಂಡಿ ಮಾಡಬೇಕೀಗ. ನೋಡಿ ಎಲ್ಲ ಜೋಡಿಸ್ಕೊಂಡಾಯ್ತು. ಹಾಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊತೀನಿ. ಬೆಳಗ್ಗೆ ಎದ್ದು 1 ಲೋಟ ಬಿಸಿನೀರು ಕುಡಿಯೋದು ರೂಢಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಬೇಕು. ಓಮ್ ಕಾಳು ಹಾಕ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದೇನೆ. ನಾನು ಓಮ್ ಕಾಳು ಹಾಕ್ಕೊಂಡು ಕುಡಿಲಿಲ್ಲ. ಆಮೇಲೆ ಅಂದರೆ ಒಂದು 9 ಗಂಟೆ ಮೇಲೆ ಕುಡಿತೀನಿ. ಇವಾಗ ಸದ್ಯಕ್ಕೆ ನಾನು ಬರೀ ನೀರೇ ಕುಡಿತಾಯಿದ್ದೀನಿ. ಕಾಫಿನೇನು ಕುಡ್ದಿಲ್ಲ ಇವತ್ತಿನ್ನೂ. ಅಮ್ಮಂಗೆ 1 ಲೋಟ ಅಷ್ಟೇ ಮಾಡ್ಕೊಂಡು ಕೊಟ್ಟಿದ್ದೆ. ಹಾಲು ಬೇರೆ ಕಾಯಿಸ್ಬೇಕಿತ್ತು. ಟೈಮ್ ಆಗೋಗಿತ್ತಲ್ಲ, ಅದಕ್ಕೆ ನಾನು ಕಾಯಿಸ್ಲೂ ಇಲ್ಲ. ಈ ಕಡೆ ನೋಡಿ ಇನ್ನೊಂದು ಕಡೆ ಸಾಂಬಾರುಗಳೆಲ್ಲ ಬಿಸಿ ಇಡ್ತಾಯಿದ್ದೀನಿ. ಸಾಂಬಾರೆಲ್ಲ ಬಿಸಿ ಇಟ್ಬಿಟ್ಟು ಇನ್ನು ಬೇರೆ ಇನ್ನೇನಿದೆಯೋ ಅದೆಲ್ಲ ಕೆಲಸಗಳು ಮಾಡ್ಕೊಬೇಕು. ನೀರೊಂದು ಸ್ವಲ್ಪ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ. ಇದೊಂದು 5 ನಿಮಿಷ ಬಿಸಿನೀರು ಕುಡಿಯೋಷ್ಟಕ್ಕೆ ಒಂದು 5 ನಿಮಿಷ ಆಗುತ್ತೆ. ಟೈಮು ಬೆಳಗ್ಗೆ ಹೊತ್ತಂತೂ ಎಷ್ಟು ಫಾಸ್ಟಾಗಿ ಆಗ್ತಾಯಿರುತ್ತೆ ಅಂದರೆ ಅಷ್ಟು ಫಾಸ್ಟ್ ಆಗ್ತಾಯಿರುತ್ತೆ. ನಾವು ಹಿಂಗೆ ನೋಡಿ ಹಿಂಗೆ ತಿರುಗೋ ಅಷ್ಟರಲ್ಲಿ ಆಗಲೇ ಅರ್ಧ ಗಂಟೆ ಆಗೋಗ್ಬಿಟ್ಟಿರುತ್ತೆ. ಇವಾಗ ನೋಡಿ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಖಾರದ ಪುಡಿ ಗೊಜ್ಜು ಮಾಡೋಣ ಅಂತ. ಖಾರದ ಪುಡಿ ಗೊಜ್ಜು ಅನ್ನ ಮಾಡ್ಕೊತೀನಿ. ಇನ್ನೇನು ಬೇರೆ ಏನು ಮಾಡೋಕ್ಕೋಗೋದಿಲ್ಲ. ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಚಿತ್ರಾನ್ನ ಏನು ಬೇಡ ಅಂದ್ಬಿಟ್ಟು ಇವಾಗ ಖಾರದ ಪುಡಿ ಗೊಜ್ಜನೇ ನಂಗೆ ಸಖತ್ ಇಷ್ಟ. ಅದೊಂಥರ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಅದನ್ನೇ ಮಾಡ್ಕೊತಾ ಇದ್ದೀನಿ. ಸಂಜೆ ಬಂದು ಬೇರೆ ಏನಾದರೂ ಸಾಂಬಾರು ಮಾಡಬೇಕು. ಮೊಸಪ್ಪು ಒಂಚೂರು ಇದೆ, ಅದನ್ನು ನಿನ್ನೆ ಮೊನ್ನೆಯಿಂದ ಅದೇ ತಿಂತಾಯಿದ್ದೀವಿ. ಅದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಸಾಯಂಕಾಲ ಏನಾದ್ರು ಮಾಡ್ಕೊತೀನಿ. ಇವಾಗ ನೋಡಿ ಖಾರದ ಪುಡಿ ಗೊಜ್ಜಿಗೆ ಸ್ವಲ್ಪ ಹುಣಸೆಹಣ್ಣ ನೆನೆ ಇಟ್ಕೊತಾ ಇದ್ದೀನಿ. ಹುಣಸೆಹಣ್ಣೆಲ್ಲ ನೆನೆ ಇಟ್ಕೊಂಡು ಆಮೇಲೆಲ್ಲ ಬೇರೆ ಕೆಲಸ ಅಂದರೆ ಈರುಳ್ಳಿ ಎಲ್ಲ ಹಚ್ಕೊಬೇಕು. ಅದು ಹಚ್ಕೊತೀನಿ. ನಂದು ಯೂಟ್ಯೂಬ್ದು ವೀಡಿಯೋಸ್ ಹೇಗೆ ಹೋಗ್ತಿದೆ ಏನೋ ನನಗೆ ಗೊತ್ತಾಗ್ತಿಲ್ಲ. ಮತ್ತು ಯೂಟ್ಯೂಬ್ ಬಗ್ಗೆನೂ ಅಷ್ಟೊಂದು ಐಡಿಯಾನೂ ಇಲ್ಲ ನನಗೆ. ಈ 1 ಇಯರಲ್ಲಿ ಏನು ಮಾಡಬೇಕು, ಎಷ್ಟು ವೀಡಿಯೋಗಳು ಹಾಕಬೇಕು, ಅಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀನಿ. ವೀಡಿಯೋಗಳು ಹಾಕಲೇಬೇಕಲ್ವ. ನಮ್ಮ ಮನೇಲಿ ಏನು ರುಟೀನ್ ಇದೆಯೋ ಡೈಲಿ ಅದನ್ನಷ್ಟೇ ಹಾಕ್ತಾಯಿದ್ದೀನಿ. ಬೇರೆ ಸ್ಪೆಷಲ್ಲಾಗಿ ಅದು ಇದು ಮಾಡಿಕೊಂಡು ಎಲ್ಲ ಮಾಡೋಕ್ಕಾಗೋದಿಲ್ಲ. ಇವಾಗೇನೋ ವೀಡಿಯೋ ಮಾಡಬೇಕು ಅಂತಲೇ ಒಂದಷ್ಟು ಅಡುಗೆ ಮಾಡೋದು ಅದೆಲ್ಲ ಮಾಡ್ಕೊಂಡು ನಾನು ಕೂತ್ಕೊಂಡ್ಬಿಟ್ರೆ ಅಡುಗೆ ಎಲ್ಲ ಮಾಡಿಕೊಂಡು ವೇಸ್ಟ್ ಆಗೋಗ್ಬಿಡುತ್ತೆ. ಹಾಗೆ ಮಾಡಿದ್ದು ತಕ್ಕನಾಗಿ ನಮ್ಮ ಮನೇಲೆಲ್ಲ ತಿಂದ್ಬಿಟ್ರೆ ಏನು ಪ್ರಾಬ್ಲಮ್ ಇರೋಲ್ಲ. ಇವಾಗ ನಾನು ಮಾಡಿಬಿಟ್ಟು ಇಟ್ಬಿಡೋದು, ಆಮೇಲೆ ಅವ್ರು ತಿನ್ನದೇ ಇರೋದು, ಅದನ್ನೆಲ್ಲ ವೇಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ರೆಗ್ಯುಲರಾಗಿ ನಾನು ನಾರ್ಮಲಾಗಿ ರುಟೀನ್ ಹೇಗಿರುತ್ತೋ ನಾನು ಬೆಳಗ್ಗೆ ಏನು ಟಿಫನ್ ಮಾಡ್ತೀನೋ ಅಷ್ಟೇ ಮಾಡ್ತೀನಿ. ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗೋದಿಲ್ಲ. ನೋಡಿ ಇವಾಗ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ದೀನಿ. ಹಂಗೆ ಬೆಳ್ಳುಳ್ಳಿನೂ ಕುಟ್ಟಿಟ್ಕೊತಾ ಇದ್ದೀನಿ. ಇನ್ನೊಂದು ಏನಂದರೆ ಡೈಲಿ ವೀಡಿಯೋ ಹಾಕಲೇಬೇಕು. ಅದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ. ನೋಡೋಣ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ನನ್ನ ಮನಸ್ಥಿತಿ ಹೆಂಗಿರುತ್ತೋ ಇವಾಗ ಆಯಿತು ಮಾಡೋಣ ಅಂತ ಮಾಡಿದ್ರೆ ಮಾಡಿಬಿಡ್ತೀನಿ ವೀಡಿಯೋಗಳನ್ನ. ಇಲ್ಲಾಂದರೆ ಅಯ್ಯೋ ಆಗಲ್ಲ ಅಂದರೆ ಅಷ್ಟೇ ಹಂಗೆ ಬಿಟ್ಬಿಟ್ಟಿರ್ತೀನಿ. ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಡೈಲಿ ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದೊಂದು ವೀಡಿಯೋ ಹಾಕಬೇಕು ಅಂತ. ಇವಾಗ ನೋಡಿ ಮೇಲೆ ಬಂದು ಕರ್ಬೇವಿನ ಸೊಪ್ಪು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಅದು ಗಿಡದಲ್ಲೇ ಇತ್ತು, ಅದನ್ನೇ ಒಂದು ಕಿತ್ಕೊತಾ ಇದ್ದೀನಿ. ಈಗ ಬೇಸಿಗೆ ಅಲ್ವಾ ಚೆನ್ನಾಗಿ ಬೆಳೀತಿದೆ.
ನಮ್ಮಮ್ಮ ಅದು ಸುತ್ತ ಅದ್ರ ಗಿಡ ಸುತ್ತ ಎಲ್ಲನೂ ಮೆಣಸಿನ್ಕಾಯಿದು ಬೀಜಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಆ ಮೆಣಸಿನ್ಕಾಯಿ ಗಿಡಗಳೆಲ್ಲ ಹುಟ್ಬಿಟ್ಟಿದೆ. ಅದೆಲ್ಲ ಕಿತ್ತಾಕಬೇಕು, ಇಲ್ಲಾಂದರೆ ಈ ಗಿಡ ಬೆಳೆಯಲ್ಲ, ಕಷ್ಟ ಆಗ್ಬಿಡುತ್ತೆ ಅದು ಬೆಳೆಯೋದಕ್ಕೆ. ನಾನೇನು ಪಾಟ್ಗಳನ್ನೆಲ್ಲ ಜಾಸ್ತಿ ಕೇರ್ ಮಾಡ್ತಾಯಿಲ್ಲ. ಏನೋ ಗಿಡ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದಾಗ ಹಾಕಿರೋ ಗಿಡಗಳು ಸುಮ್ಮನೆ ಬೆಳೀತಾ ಇದ್ದಾವೆ ಅಷ್ಟೇ. ಅದ್ರ ಬಗ್ಗೆ ಕೇರು ಮಾಡ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ಏನೂ ಮಾಡ್ತಿಲ್ಲ ನಾನು, ಬರೀ ನೀರು ಹಾಕ್ಬಿಟ್ಟು ಬರ್ತೀನಿ ಅಷ್ಟೇ. ಅದು ಒಂದೊಂದು ಸಲ ನಮ್ಮ ಮನೆಯವರೇ ಹಾಕ್ತಾರೆ, ನಾನು ಕೂಡ ಹಾಕೋದಿಲ್ಲ. ಇವಾಗ ನೋಡಿ, ಇನ್ನೊಂದು ಕಡೆ ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ಇದು ಪುಳಿಯೋಗರೆ ಅಲ್ಲ, ಪುಳಿಯೋಗರೆ ಟೈಪಲ್ಲಿ ಬರುತ್ತೆ, ಆದರೆ ಇದೊಂಥರ ಟೇಸ್ಟೇ ಬೇರೆ ಇರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹಂಗೆ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ. ಬೇಕು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಬೋದು. ನಮ್ಮ ಮನೇಲಿ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೇ ನಾನು ಇಷ್ಟೇ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣು, ಆ ಹುಣಸೆಹಣ್ಣು ನೀರನ್ನ ಹಾಕ್ಕೊಬೇಕು. ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಅದನ್ನು ಹಾಕ್ಕೊಬೇಕು ನೀರನ್ನ. ಇವಾಗ ನೋಡಿ, ನಾನು ಇಷ್ಟು ಸಾಕು, ನಂಗೆ ಜಾಸ್ತಿ ಏನು ಬೇಡ. ಇವಾಗ ಒನ್ ಟೈಮ್ಗಾದರೆ ಸಾಕು. ಸುಮ್ಮನೆ ಮಾಡಿಟ್ಕೊಂಡು ಎತ್ತಿಟ್ಟು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಎತ್ತಿಕ್ಕಿ ಫ್ರಿಜ್ಜಲ್ಲಿ ಅದಲ್ಲೇ ಮರ್ತ್ಬಿಟ್ಟು ಹಂಗೆ ತಿರ್ಗಿ ಆಚೆ ಹಾಕಬೇಕಾಗುತ್ತೆ. ಅದಕ್ಕೇ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಇವಾಗ ಹುಣಸೆಹಣ್ಣಿನ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಕುದಿಯೋಕ್ಕೆ. ಮತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ರುಚಿಗೆ. ಅಂದರೆ ಉಪ್ಪು, ಹುಳಿ, ಖಾರ ಸ್ವಲ್ಪ ಸ್ವೀಟ್ನೆಸ್ ಇದ್ರೇ ಚೆನ್ನಾಗಿರೋದು. ಇವಾಗ ನೋಡಿ, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಮ್ಮನೆ ಸಾಂಬಾರು ಪುಡಿ ಜಾಸ್ತಿ ಏನು ಖಾರ ಇಲ್ಲ, ನಾರ್ಮಲಾಗಿದೆ. ಅದಕ್ಕೇ ಒಂದು 4-5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ. ಇವಾಗ ನೋಡಿ, ಅದು ಚೆನ್ನಾಗಿ ತಿರುಗಿಸ್ಕೊಬೇಕು, ಗಂಟು ಆಗದೆ ಇರೋ ಥರ. ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಏನಾರು ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ಇವಾಗ ಹಾಕ್ಕೊಬೋದು. ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು, ಹಂಗೆ ಕುದಿಸ್ಕೊಬೇಕಾಗುತ್ತೆ. ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತಿದ್ದು. ಬಿಸಿ ಬಿಸಿ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ನೈಟ್ ಹೊತ್ತೇನಾರು ಉಳಿದ್ರೆ ಇದು ರೇಷನ್ ಅಕ್ಕಿ ಇಟ್ಬಿಟ್ಟಿರ್ತೀನಲ್ಲ, ಆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಅಂತೂ ಚೆನ್ನಾಗಿರುತ್ತೆ. ಮತ್ತು ಹುಷಾರಿಲ್ಲದೆ ಇದ್ದಾಗ ಅಂಥ ಟೈಮಲ್ಲೆಲ್ಲನೂ ಬಾಯಿಗೆ ಒಂಥರ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಇವಾಗೆಲ್ಲ ಎಣ್ಣೆ ಬಿಡ್ತಾಯಿದೆ ಚೆನ್ನಾಗಿ. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಡಬೇಕು, ಆವಾಗ ಟೇಸ್ಟಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ನೈಟ್ ಮಾಡಿಬಿಟ್ಟು ಬೆಳಗ್ಗೆ ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಇವತ್ತು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಏನು ಆಗದೆ ಅದಕ್ಕೆ ಇದನ್ನು ಮಾಡ್ಕೊತಾ ಇದ್ದೀನಿ, ಈಸಿಯಾಗಿರುತ್ತೆ ಅಂತ. ಮತ್ತು ನೋಡಿ, ಹೊರಗಡೆ ಎಲ್ಲ ಸೌಂಡ್ ಬರ್ತಾಯಿದೆ, ಇಗ್ನೋರ್ ಮಾಡಿ. ನಾನು ಎಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೆ ಬಂದಾಗೆಲ್ಲನೂ ಬರೀ ಸೌಂಡ್ಗಳೇ ಆಗ್ತಾಯಿದೆ. ಇವಾಗ ನೋಡಿ, ಹಂಗೆ ಆ ಕಡೆ ಅನ್ನಕ್ಕೆ ಇಟ್ಟಿದ್ನಲ್ಲ, ಬಿಸಿ ಅನ್ನ ಇತ್ತು, ಹಂಗೇ ಇವಾಗ ಬಾಕ್ಸ್ ಕಟ್ಟಬೇಕು. ಅವನಿಗೆ ಎಲ್ಲ ಕಲಸಿಟ್ಕೊಂಡ್ಬಿಡ್ತೀನಿ. ಇವಾಗೆಲ್ಲ ಕಲಿಸ್ಕೊಂಡು ಒಂದು ಬಾಕ್ಸ್ಗೆ ಫಿಲ್ ಮಾಡ್ಕೊಂಡು ಕೊಟ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಆಮೇಲೆ ಇನ್ನು ಮಿಕ್ಕಿದ್ದು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಬೇಕು. ಅದು ಅಷ್ಟೇ, ನಮ್ಮ ಮನೆಗೆ ನಾರ್ಮಲ್ ರೊಟೀನು ಡೈಲಿ ಮಾಡಲೇಬೇಕು. ಯಾಕಂದರೆ ಡೈಲಿ ದೀಪ ಹಚ್ತಾರಲ್ಲ, ಅದಕ್ಕೇ. ಡೈಲಿ ದೀಪ ಹಚ್ಚೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಅದಕ್ಕೆ ನಾವು ಡೈಲಿ ಒಂದು ದಿವಸನೂ ಮಿಸ್ ಮಾಡಲ್ಲ. ನಾನು ಹಚ್ಚಲಿಲ್ಲ ಅಂದರೆ ನಮ್ಮ ಮನೆಯವರಂತೂ ಡೈಲಿ ಹಚ್ತಾರೆ. ಸಂಡೇ ಒಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಅವಾಗೂ ಏನಾದ್ರು ಟೆಂಪಲ್ಗೆ ಹೋಗೋದಾದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟೆ ಹೋಗೋದು. ನಾನ್ ವೆಜ್ ಮಾಡೋ ದಿವಸ ಮಾತ್ರ ಹಚ್ಚೋದಿಲ್ಲ, ಅದು ಸಂಡೇ ಹೊತ್ತು ಅಷ್ಟೇ. ಇವಾಗ ನೋಡಿ, ಅವ್ನು ಲಂಚ್ ಬಾಕ್ಸ್ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಒಂದು ಬಾಕ್ಸ್ಗೆ ಈ ಖಾರದ ಪುಡಿ ಗೊಜ್ಜು ಅನ್ನನೇ ಹಾಕ್ತಾಯಿದ್ದೀನಿ. ಅವನು ಇಷ್ಟಪಡ್ತಾನೆ. ಅವನಿಗೆ ಈ ಥರ ಮಾಡಿಕೊಟ್ರೆ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ. ಇಲ್ಲಾಂದರೆ ಅರ್ಧ ತಿಂದ್ಬಿಟ್ಟು ಇನ್ನೆಲ್ಲ ವಾಪಸ್ ತರ್ತಾ ಇರ್ತಾನೆ. ಇನ್ನೊಂದು ಬಾಕ್ಸ್ಗೆ ಸೌತೆಕಾಯಿ ಇತ್ತು, ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗೆಲ್ಲ ಅವನು ಬಾಕ್ಸ್ ಎಲ್ಲ ಫಿಲ್ ಆಯಿತು. ನನ್ನ ಬಾಕ್ಸು ಆಮೇಲೆ ಹಾಕ್ಕೊತೀನಿ. ನಮ್ಮ ಮನೆಯವ್ರು ಕಾಫಿ ಇಟ್ಕೊಡು ಅಂತ ಹೇಳಿದೆ. ನಾನು ಕಾಫಿ ಬೇರೆ ಕುಡ್ದಿರಲಿಲ್ಲ ಬೆಳಗ್ಗೆ, ಅದಕ್ಕೆ ಇವಾಗ ಕಾಫಿ ಇಟ್ಕೊಡು, ನಾನು ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಕೊತೀನಿ ಅಂತ ಹೇಳಿದೆ. ಕಾಫಿ ಇಡ್ತಾಯಿದ್ದಾರೆ. ಕಾಫಿ ಕುಡಿದ್ಬಿಟ್ಟು ಇನ್ನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಫೀಸ್ಗೆ ಕೊಡಬೇಕು. ಇವತ್ತು ಹೋಗೋವಾಗ ಮುಂಚೆನೇ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ವಾಯ್ಸ್ ಓವರ್ ಇಲ್ಲೇ ಕೊಟ್ಬಿಟ್ಟು ಹೋಗ್ತಾಯಿದ್ದೀನಿ. ಟೈಮ್ ಬೇರೆ ಆಗೋಗಿತ್ತಲ್ಲ, ಅಲ್ಲಿ ಕೊಡೋಕ್ಕೋರಿ ತುಂಬ ಸೌಂಡು, ಅದಕ್ಕೆ ಇಲ್ಲೇ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ತಮ್ಮನೇಲೆಲ್ಲ ಅಲ್ಲಿ ಹಾಕ್ಕೊತೀನಿ ಆಫೀಸಲ್ಲಿ. ನೋಡಿ, ಇವಾಗ ಕಾಫಿ ಎಲ್ಲ ಮಾಡ್ತಾಯಿದ್ದಾರೆ.
ಮತ್ತು ಟಿಫನ್ ಇವತ್ತೇನು ತಿಂದಿಲ್ಲ, ಹಂಗೆ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಅಲ್ಲೇ ಟಿಫನ್ ಮಾಡೋಣ ಅಂತ. ಇವಾಗ ನೋಡಿ ಕಾಫಿ ಎಲ್ಲ ಆಯಿತು. ಟೈಮ್ ಅಂದರೆ 7:15 ಆಗಿತ್ತಲ್ಲ ಇವತ್ತು ಎದ್ದಿರೋದು. ತುಂಬ 9 ಗಂಟೆ 9:30 ಅಷ್ಟರಲ್ಲೆಲ್ಲ ಕೆಲಸ ಮುಗಿಬೇಕು. 9 ಗಂಟೆ ಅಂದ್ಕೊಳ್ಳಿ, 9:15ಗೆಲ್ಲ ಮನೆ ಬಿಡಬೇಕು. ಥ್ಯಾಂಕ್ ಯು ಸೋ ಮಚ್.